ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ಎಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಬಂದು ನಾನು ಕೂಡ ಸ್ಫಟಿಕನ ಚೇಂಜ್ ಮಾಡ್ತಾ ಇದ್ದೀನಿ. ನನಗಂತೂ 3 ದಿನದಿಂದ ತುಂಬ ಹುಷಾರು ತಪ್ಪಿಲ್ಲ, ಕೆಟ್ಟ ಕನಸು, ಮನೇಲೇ ಇರಬಾರ್ದು, ಏನೇನೋ ಆಗ್ತಾ ಇದೆ. ಬಟ್ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಸ್ಫಟಿಕ ಯಾರಿಗೂ ಈ ಥರ ಹೇಳಬೇಕು ಕೊಡಬೇಕು ಅನ್ನೋದೇ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇವತ್ತು ಧೈರ್ಯ ಮಾಡಿ ಎದ್ದೆ. ಇದು ಗೊತ್ತು ನನಗೆ ಏನೋ ಒಂದು ನೆಗೆಟಿವ್ ಎನರ್ಜಿಯಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಇದು ಹೀಗೆ ಬಿಟ್ಟರೆ ಆಗೋದಿಲ್ಲ. ಸ್ಫಟಿಕದು ಪವರ್ ಕಡಿಮೆ ಆಗಿದೆ ಅನಿಸುತ್ತೆ, ಅದಕ್ಕೆ ಈ ಥರ ಎಲ್ಲ ಆಗಿದೆ ಅಂತ ನಾನು ಫಸ್ಟಾಗಿ ಸ್ಫಟಿಕನ ಇವತ್ತು ಹೇಗೂ ಶುಕ್ರವಾರ ಅಲ್ವಾ, ಏನೆಲ್ಲ ಪ್ರೊಸೀಜರ್ ಮಾಡಿಕೊಂಡೆ. ನಮಾಜ್ ಮಾಡಿ ನಂತರ ದುವಾ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಓದೋಕ್ಕೆ ಕೂತಿದೆ. ಓದೆಲ್ಲ ಆಯಿತು. ನಂತರ ಸ್ಫಟಿಕನ ಬಂದು ಈ ಥರ ನಾನು ಹೊಸದು ಹಳೇದೇನಿದೆ ಹಳೇದನ್ನ ನಾನು ತೆಗೆದು ನಾನು ಈ ಥರ ಕಟ್ತಾ ಇದ್ದೀನಿ. ನೋಡಿ, ಅಲ್ಲಿ ತುಂಬ ಜನ ಹ್ಯಾಂಗಿಂಗಲ್ಲಿ ಹಾಕಕ್ಕೆ ಬರಲ್ಲ ಅಂತ ಹೇಳ್ತಿದ್ದೀರಾ. ಈ ಥರ ರೌಂಡ್ ಶೇಪ್ ಏನಿರುತ್ತೆ ಅದು ಕೆಳಗಡೆ ಇರಬೇಕು. ನಂತರ ಈ ಥರ ಹಾಕಿ ಮೇಲೆ 2 ದಾರ ಇರುತ್ತೆ, ಅದನ್ನು ಹಾಕಿ ಟೈಟಾಗಿ ಕಟ್ಕೊಳ್ಳಿ. ಆದಷ್ಟು ಜನ ಹಾಗೇ ನೀವು ಹ್ಯಾಂಗ್ ಮಾಡಿಬಿಟ್ಟಿರ್ತೀರ, ಯಾಕೆಂದರೆ ಹೋಲ್ಸ್ ಬಂದು ತುಂಬ ದೊಡ್ಡದು ಇರುತ್ತೆ, ಅದು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಟೈಟಾಗಿ ಕಟ್ಕೊಂಡು ಅದನ್ನು ಹ್ಯಾಂಗ್ ಮಾಡಬೇಕಾಗುತ್ತೆ. ನಂತರ ನನಗೆ ಗೊತ್ತಿಲ್ಲ ನಂದು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಜನಗಳಿಗೆ ಹೇಳೋಕ್ಕಾಗ್ತಾ ಇಲ್ಲ, ತುಂಬ ಆರ್ಡರ್ಸ್ ಬರ್ತಾ ಇದೆ, ಆರ್ಡರ್ಸ್ ತೊಗೊಳಕ್ಕಾಗ್ತಾ ಇಲ್ಲ, ಯಾರಿಗೂ ನನಗೆ ಸ್ಫಟಿಕ ಕೊಡಲೇಬಾರ್ದು ಅನಿಸ್ಬಿಟ್ಟಿದೆ. ಏನೋ ನೆಗೆಟಿವ್ ಥಿಂಗ್ಗಳು ತುಂಬ ಆಗ್ತಾ ಇದೆ ನನಗೆ. ಬಟ್ ನನಗೆ ಏನಾಗಿದೆ ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ನಾನೇ ಇವತ್ತು ಫುಲ್ ದಿನ ಮಲಗಿದ್ದೀನಿ. ನಂತರ ಮಧ್ಯಾಹ್ನ ಎದ್ದು ಸ್ನಾನ ಮಾಡಿ ಮತ್ತೆ ಮಧ್ಯಾಹ್ನದ ನಮಾಜ್ ಮಾಡಿ ಊಟ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸಂಜೆವರೆಗೂ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ನಾನು ಅಂದ್ಕೊಂಡೆ ಇದ್ರ ಪವರ್ ಕಡಿಮೆ ಆಗಿದೆ, ಅದಕ್ಕೆ ನನಗೆ ಈ ಥರ ಎಲ್ಲ ನೆಗೆಟಿವ್ ಥಿಂಗ್ಸ್ ಬರ್ತಾ ಇದೆ ಅಂದ್ಕೊಂಡು ನಂತರ ಇದನ್ನು ನಾನು ಕಟ್ಟೋಕ್ಕೆ ಇವತ್ತು ಕಟ್ಬಿಡ್ಬೇಕು. ಹೇಗೋ ಒಳ್ಳೆ ದಿನ ಇವತ್ತು ಕಟ್ಟೋದ ಅಂತ ನಾನು ಕಟ್ಟಿದ್ದೀನಿ. ನೋಡಿ, ಮೊಳೆನ ಹೊಡ್ಕೊಂಡಿದ್ದೀನಿ ಆಲ್ರೆಡಿ. ನಮ್ಮದು ಕೂಡ ಬಾಡಿಗೆ ಮನೆಯೇ, ನಾನು ಕೂಡ ಬಾಡಿಗೆ ಮನೆಯಲ್ಲೇ ಇರೋದು. ಕೆಲವೊಂದು ಬಾಡಿಗೆ ಮನೆಯಲ್ಲಿ ತುಂಬ ಕಿರಿಕಿರಿ ಇರುತ್ತೆ, ಮೊಳೆ ಹೊಡಿಬಾರ್ದು ಹಾಗೆ ಹೀಗೆ ಅಂತ. ಆ ಥರ ಮನೆ ನಮಗೆ ಬೇಡ. ಯಾಕೆಂದರೆ ನಾವು ದುಡ್ಡು ಕೊಡ್ತೀವಿ, ಅವರು ಮನೆ ಕೊಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಅವ್ರ ರೂಲ್ಸ್ ನಾವು ಫಾಲೋ ಮಾಡೋ ಹಾಗಿದ್ರೆ ನಮ್ಗೆ ಯಾಕೆ ಮನೆ ಅಲ್ವಾ? ನಾವು ದುಡ್ಡು ಕೊಡೋದನ್ನ ನಾವು ಇದಕ್ಕೆ ಖರ್ಚು ಮಾಡಿ ಅಂತ ನಾವೇನಾದರೂ ರೂಲ್ಸ್ ಹಾಕ್ತೀವ? ಇಲ್ಲ ತಾನೆ. ಆ ಥರ ಮನೆ ಇದ್ದರೆ ಚೇಂಜ್ ಮಾಡಿ. ನಿಮಗೆ ಒಳ್ಳೆ ಮನೆ ಯಾವ್ದು ಸಿಗುತ್ತೆ ಅದಕ್ಕೆ ಹುಡುಕಿ ಹೋಗಿ. ನನ್ನ ಅನುಭವ ಈ ಥರ. ನನಗೆ ಬೇರೆಯವ್ರ ರೂಲ್ಸ್ ಅಂದರೆ ನಾವು ಆದಷ್ಟು ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ, ನೀಟಾಗಿ ಇಟ್ಕೋತೀವಿ. ಅವ್ರು ಬೇರೆ ಎಲ್ಲ ಹೇಳಿ ಮೊಳೆ ಹೊಡಿಬೇಡಿ, ಮನೆಗೆ ಗೆಸ್ಟ್ ಬರಬಾರ್ದು, ಹಾಗೆ ಹೀಗೆ ಹೇಳಿದ್ರೆ ನನಗೆ ಕೋಪ ಬರುತ್ತೆ. ಗೆಸ್ಟ್ ಬರೋದು ವರ್ಷಕ್ಕೋ 6 ತಿಂಗಳು ಯಾವುದೋ ಒಂದಿನ ಬರ್ತಾರೆ ಹೋಗ್ತಾರೆ, ಅದನ್ನು ಬಿಟ್ಟು ಏನೊಂದು ಕ್ವಶನ್ ಮಾಡೋದು ಹಾಗೆಲ್ಲ ನನಗೆ ಇಷ್ಟ ಆಗಲ್ಲ. ಮತ್ತು ಇವತ್ತು ತುಂಬ ಪ್ಯಾಕಿಂಗ್ಸ್ ಇದೆ. ಧೈರ್ಯ ಮಾಡಿ ನಾನು ಎದ್ಬಿಟ್ಟೆ. ಇವತ್ತು ತುಂಬ ಜನಕ್ಕೆ ಕಳ್ಸದ. ಇವತ್ತು ಆಲ್ರೆಡಿ ಎಲ್ಲ ದುವಾ ಮಾಡಿ ನಮಾಜ್ ಮಾಡಿ ಎಲ್ಲರಿಗೂ ಕೂಡ ನಾನು ಇಟ್ಟಿದ್ದೀನಿ. ಇದನ್ನು ಬೇಗ ಪ್ಯಾಕಿಂಗ್ ಮಾಡ್ಕೋಬೇಕು. ಮತ್ತು ಅಡುಗೆನೂ ಕೂಡ ಮಾಡಬೇಕು. ಜಸ್ಟ್ ಬೇಗ ಸಿಂಪಲ್ಲಾಗಿ ಏನಾದರೂ ಅಡುಗೆ ಮಾಡಿ ಪ್ಯಾಕಿಂಗ್ಗೆ ಕೂತ್ಕೊಂಡ್ರೆ ನಾಳೆ ಬಂದು ಶನಿವಾರ ಅಲ್ವಾ, ನಾನು ಡಿಸ್ಪ್ಯಾಚ್ ಮಾಡಿಸ್ಬಿಟ್ರೆ ಅವ್ರಿಗೆ ಬಂದು ಮಂಗಳವಾರ ಅಥವಾ ಬುಧವಾರ ಹೊರಟೋಗುತ್ತೆ. ಹಾಗಾಗಿ ಇವತ್ತೇ ಎಷ್ಟೇ ಟೈಮ್ ಆದರೂ ಕೂಡ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು. ಯಾಕೆಂದರೆ ಬೆಳಗ್ಗೆಯಿಂದ ನನ್ನ ಸ್ಥಿತಿ ಹೇಗಿತ್ತು ಅಂದರೆ, ಬೇರೆಯವರಾಗಿದ್ದರೆ ಓಕೆ, ನನಗೆ ವಾಯ್ಸ್ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ವಾಯ್ಸ್ ಹೇಗೆ ಕೇಳಿಸ್ತಾ ಇದೆ ಅಂತಲೂ ಗೊತ್ತಿಲ್ಲ ನನಗೆ ಕೆಮ್ಮು ಕೂಡ ಜಾಸ್ತಿ ಆಗೋಗಿದೆ. ಅದು ಬಿಟ್ಟು ಮಾತಾಡ್ತಾ ಇದ್ದೀನಿ. ಅಷ್ಟು ಇದಾಗಿತ್ತು ಮೊನ್ನೆ. ನನಗೆ ಎದ್ದೇಳಲೇಬಾರ್ದು, ಸುಮ್ಮನೆ ಮಲ್ಕೋಬೇಕು. ಮಳೆನೂ ಕೂಡ ತುಂಬ ಇತ್ತು. ಏನು ರಾತ್ರಿಯೆಲ್ಲ ನನಗೆ ನಿದ್ದೆನೇ ಇಲ್ಲ. ಕೆಟ್ಟ ಕನಸು,
ಮತ್ತು ಏನೇನೋ ತುಂಬ ಕನಸುಗಳು ಹೇಳೋಕ್ಕೆ ಆಗಲ್ಲ. ಗೊತ್ತಿಲ್ಲ ಯಾಕೆ ಈ ಥರ ಆಗಿದೆ ಅಂತ. ಅಂದರೆ ನೆಗೆಟಿವಿಂದ ಅಂತ ನನಗೆ ಖಂಡಿತ ಗೊತ್ತಾಯಿತು. ಯಾಕೆಂದರೆ ನನಗೆ ಯಾರಿಗಾದರೂ ಸ್ಫಟಿಕ ಕೊಡೋಕ್ಕಾಗಲ್ಲ ಅಂದಾಗಲೇ ನನಗೆ ಅನಿಸುತ್ತೆ. ಯಾಕೆಂದರೆ ನನ್ನ ಕೈಯಿಂದ ಬೇರೆಯವ್ರಿಗೆ ಒಳ್ಳೇದಾಗಬಾರ್ದು, ಈ ತುಂಬ ಜನಕ್ಕೆ ಒಳ್ಳೇದಾಗ್ತಾ ಇದೆ, ಆಗಬಾರ್ದು ಇದರಿಂದ ಅನ್ನೋ ಒಂದು ಕಾರಣನೂ ಇರ್ಬೋದು. ಇಲ್ಲಾಂದರೆ ನನ್ನ ಸ್ಫಟಿಕ ಪವರ್ ಕಡಿಮೆ ಆಗಿರ್ಬೋದು. ಹಾಗಾಗಿ ಸ್ಫಟಿಕ ಪವರ್ನೂ ಕೂಡ ಫಸ್ಟು ನಾನು ಚೇಂಜ್ ಮಾಡಿದೆ. ನನಗೆ ಈ ಥರ ಅನಿಸಿದಾಗ ಫಸ್ಟ್ ದಿನವೇ ನಾನು ಅದನ್ನು ಚೇಂಜ್ ಮಾಡಿಬಿಡ್ತೀನಿ. ನನಗೆ ಮನ್ಸಿಗೆ ಅನಿಸಿದ್ರೆ ಇಲ್ಲ ಇದು ಕಡಿಮೆ ಆಗಿದೆ, ಇದ್ರ ಪವರ್ ಬಂದು ಕಡಿಮೆ ಆಗಿದೆ, ನನಗೆ ಗೊತ್ತಾಗ್ತಾ ಇದೆ ಈ ಥರ ಎಲ್ಲ ಆಗಿದ್ದು, ಹುಷಾರು ತಪ್ಪೋದು ಅಥವಾ ಕೆಟ್ಟ ಕನಸು ಬೀಳೋದು ಆ ಥರ ಎಲ್ಲ ಆದಾಗ ಫಸ್ಟು ಇಮಿಡಿಯೇಟ್ಲಿ ಸ್ಫಟಿಕನ ಚೇಂಜ್ ಮಾಡ್ತೀನಿ. ಯಾಕೆಂದರೆ ನಾವು ನೆಮ್ಮದಿಯಾಗಿ ಇರಬೇಕು ಅಂದರೆ ಇದನ್ನು ಮಾಡೋದು ಮುಖ್ಯ. ನೋಡಿ, ಮೇನ್ ಡೋರ್ ಮುಂಭಾಗ ಹೊರಗಡೆ ಈ ಥರ ನಾನು ಕಟ್ಕೊಂಡಿದ್ದೀನಿ. ಇನ್ನು ಪ್ರೊಸೀಜರ್ 7 ಡೇಸ್ ಸೀಕ್ರೆಟ್ ಪ್ರೊಸೀಜರ್ ಏನಿದೆ ಅದನ್ನು ನಿಮ್ಗಳಿಗೆ ಆರ್ಡರ್ ಮಾಡ್ಕೊಂಡ್ಮೇಲೆ ಹೇಳ್ಕೊಡ್ತೀನಿ. ಸೀಕ್ರೆಟ್ ಪ್ರೊಸೀಜರ್ ಮಾಡೋದ್ರಿಂದನೇ ಮನೆ ಬಂದು ತುಂಬ ಪಾಸಿಟಿವ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ ನಮ್ಮ ಮನೆ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂದರೆ, ಬೆಳಿಗ್ಗೆ ನೀವು ನೋಡಬೇಕಾಗಿತ್ತು ನನ್ನ ಮನೆ. ನಿಜವಾಗ್ಲೂ ಯಾಕೆ ಹಿಂಗೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ರಿ. ಅಷ್ಟು ಇದಾಗಿತ್ತು, ಮಾಡೋಕ್ಕೆ ಇದ್ದಲ್ಲ, ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ನಾನು ಈ ಬೆಳಗ್ಗೆ ಎದ್ದು ಬೇಗ ಕೆಲಸ ಮುಗಿಸಲು ನನ್ನ ಕೈಗೆ ಏನೂ ಆಗ್ತಾಯಿಲ್ಲ 2 ದಿನದಿಂದ. ಆ ಥರ ಆಗೋಗಿದೆ. ಆದರೂ ಧೈರ್ಯ ಮಾಡಿ ಎದ್ದೆ. ನನ್ನ ವಯಸ್ಸು ಇದಾಗ್ತಾಯಿದೆ, ಧೈರ್ಯ ಮಾಡಿ ಎದ್ದು ಎಲ್ಲನೂ ಕೂಡ ನನ್ನ ಕೆಲಸ ಮುಗಿಸ್ಕೊಂಡೆ ಮಾಡಿದೆ. ನಿಮ್ಗಳಿಗೂ ಕೂಡ ಏನಾದರೂ ಈ ಥರ ಕಷ್ಟ, ನೆಗೆಟಿವ್ ಥಿಂಗ್ಸ್ಗಳು ಬರೋದು, ಕೆಟ್ಟ ಕನಸು ಬರೋದು, ಕೆಲಸ ಮಾಡದೇ ಇರೋದು ಏನೇ ಆದರೂ ಕೂಡ ನೀವು ಹೆದರಬೇಡಿ. ಎದ್ದು ಒಂದು ಕಡೆಯಿಂದ ನಾನು ಮಾಡ್ತೀನಿ ಅಂತ ನೀವು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳಿ. ನಿಮಗೆ ಓದೋಗಿದ್ರೆ ಓದ್ಕೊಳ್ಳಿ, ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬನ್ನಿ. ಸ್ಫಟಿಕ ಏನಾದರೂ ಕಟ್ಟಿರೋರು ಅದ್ರ ಪವರ್ ಕಡಿಮೆ ಆಗಿದೆ ಅಂದರೆ ಬೇಗ ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಫಿಶ್ ಟ್ಯಾಂಕಲ್ಲಿ ಬಂದು ಫಿಶ್ಶು ಕೂಡ ತುಂಬ ನೆನ್ನೆ ಸತ್ತೋಯ್ತು. ಎಷ್ಟಿತ್ತು ಗೊತ್ತಾ ಫಿಶ್ಗಳು, ಎಲ್ಲ ಸತ್ತೋಗಿದೆ. ಒಂದು ಮಾತ್ರ ಇದೆ, ಅದು ಸತ್ತೋಗಿದೆಯಾ ಏನೋ ಗೊತ್ತಿಲ್ಲ. ಈ ಥರ ಎಲ್ಲ ಆಗ್ತಾಯಿತ್ತು ನಮ್ಮ ಮನೇಲಿ. ನೆನ್ನೆ ತುಂಬ ಫಿಶ್ ಎಲ್ಲ ಸತ್ತೋಗಿತ್ತು. ಎಲ್ಲ ಡೌಟ್ ಹೊಡೀತು ನನಗೆ, ಒಟ್ಟಿಗೆ ಈ ಥರ ಎಲ್ಲ ಆಗ್ತಾಯಿದೆಯಲ್ಲ, ಏನೋ ಇದೆ ಕಾರಣ ಅಂತ. ಓಕೆ, ನಾನು ಅದಕ್ಕೆಲ್ಲ ಎದುರು ಕೂತ್ಕೊಂಡ್ರೆ ಆಗಲ್ಲ ಅಂತ ಎಲ್ಲ ಕ್ಲೀನ್ ಮಾಡಿದೆ. ಒಂದು 5 ನಿಮಿಷ ಎಲ್ಲ ಆದಮೇಲೆ ಗಿಡಗಳನ್ನ ನೋಡಿಕೊಂಡು ಕೂತ್ಕೊಂಡ್ರೆ ಏನೋ ಒಂದು ನೆಮ್ಮದಿ. ನನಗೆ ಗಿಡಗಳ ಮಧ್ಯೆ ಕೂತ್ಕೊಳ್ಳೋದ್ರಿಂದ ಖುಷಿ ಆಗುತ್ತೆ. ನಿಮ್ಮ ಜೊತೆ ಕಮೆಂಟಲ್ಲಿ ನೀವು ಎಷ್ಟು ಕಮೆಂಟ್ ಮಾಡಿರ್ತೀರ ಅಷ್ಟು ಕೂಡ ನೋಡ್ತೀನಿ, ಅಷ್ಟಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ. ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಎಲ್ಲರಿಗೂ ದುವಾ ಮಾಡ್ತೀನಿ. ಎಲ್ಲರ ಹೆಸರು ನಾನು ನೋಡ್ತಾ ಇರ್ತೀನಿ, ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಯ್ಸ್ ಅಂತ ಕ್ಲಿಯರ್ ಆಗಿ ಬರ್ತಾ ಇಲ್ಲ, ಸಾರಿ.